ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಗುತ್ತಿಗೆದಾರ ಆತ್ಮಹತ್ಯೆ ಪ್ರಕರಣದಲ್ಲಿ ಬಿಜೆಪಿಯವರು ಎಷ್ಟಾದ್ರೂ ಚೀರಾಡ್ಲಿ, ಇವರು ರಾಜೀನಾಮೆ ಪ್ರಶ್ನೆ ಇಲ್ಲ. ದಿನ ಇದೇ ತರ ಉತ್ತರ ಕೊಡಬೇಕಾಗುತ್ತೆ. ಮೊದಲು ಅವರ ನಾಯಕತ್ವ ಭದ್ರ ಮಾಡಿಕೊಳ್ಳಲಿ. ಇವರು ಸುಪ್ರೀಂ ಕೋರ್ಟ್ ನಮ್ಮ ರಾಜೀನಾಮೆ ಕೇಳೋದಕ್ಕೆ FSL ರಿಪೋರ್ಟ್ ನಮ್ಮದ? ಕಾಮನ್ ಸೆನ್ಸ್ ಇದೆಯಾ ಇವರಿಗೆ? ನಾನು ಕಾನೂನು ಅಂತ ಹೇಳಿದ್ದೀನಾ? ನಾನು ವರದಿ ಇಟ್ಕೊಂಡು ಮಾತನಾಡ್ತಾ ಇದ್ದೀನಿ. ನೀವು ಯಾವ ಆಧಾರದ ಮೇಲೆ ಮಾತನಾಡ್ತಾ ಇದ್ದೀರಾ? ಆಂದೋಲನ ಸಮಿತಿ ಸತ್ಯ ಶೋಧನಾ ಸಮಿತಿ ಮಾಡಲಿ, ಮೊದಲು ಅವರಲ್ಲಿ ಆಂದೋಲನ ಮಾಡಲಿ. ಅಲ್ಲೇ ಎರಡೆರಡು ಬಣ ಇದ್ದಾವೆ. ನಮ್ಮ ಮೇಲೆ ಇಲ್ಲ ಸಲ್ಲದ ಬಗ್ಗೆ ಮಾತನಾಡಿದ್ರೆ ಸ್ಥಾನ ಉಳಿಯುತ್ತೆ ಅಂತ ಹೀಗೆ ಮಾಡ್ತಾ ಇದ್ದಾರೆ ಎಂದು ಪ್ರಿಯಾಂಕಾ ಖರ್ಗೆ ಹೇಳಿದ್ದಾರೆ. ನಿನ್ನೆ ಮೃತನ ನಿವಾಸಕ್ಕೆ ಖಂಡ್ರೆ ಭೇಟಿ ವಿಚಾರವಾಗಿ ಖಂಡ್ರೆ ಅವರು ಹೋಗಿದ್ದಾರೆ, ನೋಡೋಣ. ಮುಂದೆ ನಾನು ಹೋಗೋ ವಿಚಾರವಾಗಿ ಅವರ ಕುಟುಂಬದವರು ಎಲ್ಲೂ ನಮ್ಮ ಬಗ್ಗೆ ಮಾತನಾಡಿಲ್ಲ. ಅವರ ಕುಟುಂಬದ ಒಂದೇ ಆರೋಪ ಪೊಲೀಸರ ಬಗ್ಗೆ. ಕುಟುಂಬದವರು ಕೂಡ ಸ್ವಾಭಿಮಾನದ ಮಾತನಾಡಿದ್ದಾರೆ. ಕುಟುಂಬದವರು ನ್ಯಾಯ ಕೇಳಿದ್ದಾರೆ, ನ್ಯಾಯ ಕೊಡುವ ಕೆಲಸ ಸರ್ಕಾರ ಮಾಡುತ್ತೆ. ಪರಿಹಾರ ಹೆಚ್ಚಿಸುವ ವಿಚಾರ ನೋಡೋಣ. ಕುಟುಂಬಸ್ಥರ ಮನಸ್ಥಿತಿ ಹೇಗಿದೆ ಅಂತ ನೋಡಿಕೊಂಡು ತೀರ್ಮಾನ ಮಾಡುತ್ತೀವಿ. ನಾವು ರಾಜಕೀಯ ಬೆರೆಸಲ್ಲ, ಕುಟುಂಬದ ಜೊತೆ ಸರ್ಕಾರ ನಿಲ್ಲತ್ತೆ ಎಂದಿದ್ದಾರೆ. ಇವರೆಲ್ಲ ಹೇಳ್ತಾ ಇದಾರಲ್ಲ, ಇವಾಗ ನಾವು ರಾಜೀನಾಮೆ ಕೊಡ್ಬೇಕು, ಅದು ಇವ್ರು ಸುಪ್ರೀಂ ಕೋರ್ಟ್. ಆಮೇಲೆ ನಾವು ಹೇಳ್ತಾ ಇರೋದು ಪದೇ ಪದೇ ಬೇಸ್ಡ್ ಆನ್ FSL ರಿಪೋರ್ಟ್. ಏನಾದ್ರೂ ಸಾಮಾನ್ಯ ಪ್ರಜ್ಞೆ ಇದೇನ್ರಿ? ಡು ದೇ ಹ್ಯಾವ್ ಎನಿ ಕಾಮನ್ ಸೆನ್ಸ್? ನಂದ FSL ರಿಪೋರ್ಟ್, ನಾನ್ ನಡೆಸ್ತಾ ಇದ್ದೀನ ಕೇಸು. ಇವರೆಲ್ಲ ನ್ಯಾಯ ಕೊಡಿಸ್ಬೇಕಂತ ಇದಾರಲ್ಲ. ಫಸ್ಟ್ ನಿಮ್ಮಲ್ಲಿ ನಿಮ್ ನಾಯಕರು ಮಾಡಿದಂತ ಅನ್ಯಾಯಗಳಿಗೆ ಫಸ್ಟ್ ಅವ್ರಿಗೆ ನ್ಯಾಯ ಕೊಡಿಸಿ, ಅದಾದ್ಮೇಲೆ ಬೇರೆಯವ್ರ ಬಗ್ಗೆ ವಿಚಾರ ಮಾಡಿ. ನಿಮ್ಮ ಏನು ಕಾಂಡಕ್ಟ್ ಇಂದ ನಿಮ್ಮಿಂದ ಆದಂತ ವಿಕ್ಟಿಮ್ಸಿಗೆ ಫಸ್ಟ್ ನ್ಯಾಯ ಕೊಡಿಸಿ, ಅದಾದ್ಮೇಲೆ ಬೇರೆಯವ್ರ ಬಗ್ಗೆ ಮಾತಾಡಿ. ನಾನು ಯಾವತ್ತನ ಹೇಳಿದ್ದೀನಿ ನಾನು ಕಾನೂನು ಅಂತ? ಕಾನೂನಲ್ಲಿ ಏನ್ ನಡೆಯಿದೆ, ಕೋರ್ಟ್ ನಲ್ಲಿ ಏನಿದೆ, ಸಾಕ್ಷಿಗಳು ಏನಿದೆ, FSL ರಿಪೋರ್ಟ್ ಏನಿದೆ, ಅದನ್ನ ಆಧಾರದ ಮೇಲೆ ನಾನು ಮಾತಾಡ್ತಾ ಇರೋದು. ನೀವು ಯಾವ ಆಧಾರದ ಮೇಲೆ ಮಾತಾಡ್ತಾ ಇದ್ದೀರಾ ಸ್ವಾಮಿ? ಯಾವ ಆಧಾರದ ಮೇಲೆ ಮಾತಾಡ್ತಾ ಇದ್ದೀರಾ? ನಾನು ಹೇಳ್ತಾ ಇದ್ದೀನಲ್ಲ, ಇಟ್ಟು ಮಾತಾಡಿ. ಸುಮ್ನೆ ಏನು ಗಾಳಿನಲ್ಲಿ ಗುಂಡು ಹಾರಿಸೋದಲ್ಲ. ಅಂದ್ಬಿಟ್ಟು ರಾಜೀನಾಮೆ ಕೇಳ್ತಾ ಇರೋ ಲಾಜಿಕ್ ಇವ್ರದಿದ್ರೆ ಮತ್ತೆ ಇವರು ರಾಜೀನಾಮೆ ಕೊಡ್ಬೇಕಲ್ಲ. ಯತ್ನಾಳವರೇ ಹೇಳ್ತಾ ಇದ್ರಲ್ಲ, ಮೊರೇಶಿಯಸ್ ನಲ್ಲಿ ಇದೆ, ಅದ್ಲಿದೆ, ಇಲ್ಲಿದೆ. ಆ ಹೆಸರು ಯಾರೋ ಬರ್ತಾ ಇಲ್ಲ, ಯಾವ್ದು ಉಮೇಶ, ಬಸ್ ಕಂಡಕ್ಟರ್ ಯಾರು, ಅವರು ಆಗ್ತಾರಲ್ಲ. ಮನಿ ಲಾಂಡ್ರಿಂಗ್ ಆಗಿದೆ ಅಲ್ವಾ, ಅವ್ರ ಅಫಿಡವಿಟ್ ನಲ್ಲೇ ಇದೆ ಅಲ್ವಾ? ಯಾಕೆ ರಾಜೀನಾಮೆ ಕೊಟ್ಟಿಲ್ಲ? ಪಾಕ್ಸ್ಕೋ ಪ್ರೂವ್ ಆಗಿದೆ ಅಲ್ಲ, ಯಾಕೆ ರಾಜೀನಾಮೆ ಕೊಟ್ಟಿಲ್ಲ? ಚಾರ್ಜ್ ಶೀಟ್ ಆಗಿದೆ ಅಲ್ಲ ಮುನಿರತ್ನ ಮೇಲೆ, ಯಾಕೆ ರಾಜೀನಾಮೆ ಕೊಟ್ಟಿಲ್ಲ? ಇಂಥದ್ದು ಹಲವಾರು ಇದೆ. ಫಸ್ಟ್ ನಿಮ್ ಪಾರ್ಟಿನವರಿಗೆ ನೋಟಿಸ್ ಕೊಡೋ ಧೈರ್ಯ ಮಾಡಿ, ಆಮೇಲೆ ಬಂದು ನಮ್ಮ ಮನೆ ಮುದ್ಗೆ ಹಾಕಿ. ಅಟ್ಲೀಸ್ಟ್ ಟೀ ಕಾಫಿ ವ್ಯವಸ್ಥೆ ಮಾಡ್ತೀವಿ, ಮತ್ತೆ ಅಲ್ಲಿ ಬಂದು ನೀರು ಕೊಟ್ಟಿಲ್ಲ ಅಂತ ಅದಕ್ಕೊಂದು ಪ್ರತಿಭಟನೆ ಮಾಡ್ತೀವಿ. ಅದರಿಂದ ಇವೆಲ್ಲಾನು ಕೂಡ ಅವರು ನಾಯಕತ್ವವನ್ನ ಏನು ಪ್ರದರ್ಶನ ಮಾಡ್ಲಿಕ್ಕೆ ಅಷ್ಟೇ. ಇವ್ರು ಇಷ್ಟೆಲ್ಲ ಹೇಳ್ತಾ ಇದಾರಲ್ಲಪ್ಪ. ನಿನ್ನೆ ಏನಂದ್ರು, YJPನವರು ವಕ್ಫ್ ಹೋರಾಟ ಮುಂದುವರಿಸ್ತೀನಿ ಅಂದ್ರಲ್ವಾ? ಏನಾಗ್ತಾ ಇದೆ ಮತ್ತೆ? ಇವ್ರ ಮಾತಿಗೆ ಬೆಲೆ ಇದೆ ಅಂತೀರಾ? ಒಬ್ರು ಸೈಲೆಂಟ್ ಆಗ್ತಾರಂತೆ, ಇನ್ನೊಬ್ರು ವೈಲೆಂಟ್ ಆಗ್ತಾರಂತೆ. ಇವ್ರ ಮಾತಿಗೆ ಬೆಲೆ ಇದೆಯಾ? ಸೊ ಅವ್ರ ಪಕ್ಷದಲ್ಲೇ ಅವ್ರ ಮಾತಿಗೆ ಬೆಲೆ ಇಲ್ಲ ಅಂದಾಗ ವಿ ಶುಡ್ ಕಾಂಗ್ರೆಸ್ ಪಾರ್ಟಿ ಗಿವ್ ವ್ಯಾಲ್ಯೂ ಟು ಗಿವ್ ಎನಿ. ಇವ್ರ ಮಾತಿಗೆ ನಾವ್ಯಾಕೆ ಬೆಲೆ ಕೊಡ್ಬೇಕು? ಅದರಿಂದ ಇವರು, ನಾನು ಮೊನ್ನೆನೂ ಹೇಳಿದ್ದೀನಿ, ಎಷ್ಟೇ ಚೀರಾಡ್ಕೊಳ್ಳಿ, ಬಟ್ಟೆ ಹರ್ಕೊಳ್ಳಿ, ರಾಜೀನಾಮೆ ಪ್ರಶ್ನೆ ಇಲ್ಲ. ಬೇಕಾದ್ರೆ ಈಗ ಒಂದು ಸಾಕ್ಷಿ ಕೊಟ್ಟು ಮಾತಾಡ್ಲಿ, ಅವಾಗ ನಾವು ಮಾತಾಡ್ಬೋದು. ಇಲ್ಲಾಜಿಕಲ್ ಆಗಿ ಮಾತಾಡಿದ್ರೆ, ಯಾವುದೇ ಕಾನೂನು ಆಧಾರಿತವಾಗಿ ಮಾತಾಡಿದ್ರೆ, ಸಾಕ್ಷಿ ಇರ್ಲಾರ್ದೆ ಮಾತಾಡಿದ್ರೆ ಏನಂತ ದಿನ ಉತ್ತರ ಕೊಡೋದೇ ಆಗುತ್ತೆ ಅವರಿಗೆ? ಅದೇ ಕೆಲಸ ಆಗುತ್ತೆ ನಮಗೆ. ಅದರಿಂದ ಫಸ್ಟ್ ಅವರು ಪಾರ್ಟಿನಲ್ಲಿ ಫಸ್ಟ್ ಅವರ ನಾಯಕತ್ವವನ್ನ ಕಾಯಂ ಮಾಡ್ಕೊಳ್ಳಿ, ಆಮೇಲೆ ಬಂದು ಬೇರೆ ಪಾರ್ಟಿ ಬಗ್ಗೆ ಮಾತಾಡಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.